ಹಾಯ್ ಫ್ರೆಂಡ್ಸ್, SSC GD ಮತ್ತು RPF ಕಾನ್ಸ್ಟೇಬಲ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದನೆಯ ಪ್ರಶ್ನೆ, ಪಂ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ವಸ್ತುನಿಷ್ಠ ನಿರ್ಣಯವನ್ನು ಸಂವಿಧಾನ ಸಭೆ ಯಾವಾಗ ಅಂಗೀಕರಿಸಲಾಯಿತು? ಆಪ್ಷನ್ ಡಿಸೆಂಬರ್ 9, 1946. ಎರಡನೇ ಆಪ್ಷನ್ ಡಿಸೆಂಬರ್ 13, 1946. ಮೂರನೇ ಆಪ್ಷನ್ ಜನವರಿ 22, 1947. ನಾಲ್ಕನೇ ಆಪ್ಷನ್ ಜನವರಿ 26, 1947. ಸರಿಯಾದ ಉತ್ತರ 3, ಜನವರಿ 22, 1947. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಒಬ್ಬ ವ್ಯಕ್ತಿಯು ಡ್ಯಾಶ್ ದಿನದವರೆಗೆ ಕೆಲಸ ಮಾಡಿದರೆ ಅವನನ್ನು ಉದ್ಯೋಗಿ ಎಂದು ಕರೆಯಲಾಗುತ್ತದೆ. ಒಂದನೇ ಆಪ್ಷನ್ 365 ದಿನ. ಎರಡನೇ ಆಪ್ಷನ್ 300 ದಿನ. ಮೂರನೇ ಆಪ್ಷನ್ 273 ದಿನ. ನಾಲ್ಕನೇ ಆಪ್ಷನ್ 233 ದಿನ. ಸರಿಯಾದ ಉತ್ತರ 3, 273 ದಿನ. ಮುಂದಿನ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುವ ಆರ್ಥಿಕ ಅಂಶವು ಡ್ಯಾಶ್ ಆಗಿದೆ. ಒಂದನೇ ಆಪ್ಷನ್ ತಾಂತ್ರಿಕ ಪ್ರಗತಿ. ಆಪ್ಷನ್ ಅಭಿವೃದ್ಧಿ ಸಾಮಾಜಿಕ ವರ್ತನೆ. ಮೂರನೇ ಆಪ್ಷನ್ ಉದ್ಯಮಶೀಲತೆ. ನಾಲ್ಕನೇ ಆಪ್ಷನ್ ಆಡಳಿತ. ಸರಿಯಾದ ಉತ್ತರ 1, ತಾಂತ್ರಿಕ ಪ್ರಗತಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ಬಡತನ ರೇಖೆಯನ್ನು ಸರಿಪಡಿಸುತ್ತದೆ? ಒಂದನೇ ಆಪ್ಷನ್ ಕೇಂದ್ರ ಮಂತ್ರಿಗಳ ಮಂಡಳಿ. ಎರಡನೇ ಆಪ್ಷನ್ ಲೋಕಸಭಾ. ಮೂರನೇ ಆಪ್ಷನ್ ರಾಜ್ಯಸಭೆ. ನಾಲ್ಕನೇ ಆಪ್ಷನ್ ಯೋಜನಾ ಆಯೋಗ, ಈಗಿನ ನೀತಿ ಆಯೋಗ. ಸರಿಯಾದ ಉತ್ತರ 4, ಯೋಜನಾ ಆಯೋಗ, ಈಗಿನ ನೀತಿ ಆಯೋಗ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿಯ ಅತ್ಯುತ್ತಮ ಸೂಚ್ಯಂಕ ಡ್ಯಾಶ್. ಒಂದನೇ ಆಪ್ಷನ್ ಬೆಳವಣಿಗೆ ದರ. ಎರಡನೇ ಆಪ್ಷನ್ ನೈಜ ತಲಾ ಆದಾಯ. ಮೂರನೇ ಆಪ್ಷನ್ ತಲಾ ಆದಾಯ. ನಾಲ್ಕನೇ ಆಪ್ಷನ್ ಬಡತನ ಸೂಚ್ಯಂಕ. ಸರಿಯಾದ ಉತ್ತರ 3, ತಲಾ ಆದಾಯ. ಮುಂದಿನ ಪ್ರಶ್ನೆ, ಭಾರತವನ್ನು ಈ ಕೆಳಗಿನ ಯಾವ ರೀತಿಯ ಆರ್ಥಿಕತೆ ಎಂದು ಪರಿಗಣಿಸಲಾಗುತ್ತದೆ? ಒಂದನೇ ಆಪ್ಷನ್ ಶುದ್ಧ ಕಮಾಂಡ್ ಆರ್ಥಿಕತೆ. ಎರಡನೇ ಆಪ್ಷನ್ ಮಿಶ್ರ ಆರ್ಥಿಕತೆ. ಮೂರನೇ ಆಪ್ಷನ್ ಸಾಂಪ್ರದಾಯಿಕ ಆರ್ಥಿಕತೆ. ನಾಲ್ಕನೇ ಆಪ್ಷನ್ ಸುದ್ದು ಮಾರುಕಟ್ಟೆಯ ಆರ್ಥಿಕತೆ. ಸರಿಯಾದ ಉತ್ತರ 2, ಮಿಶ್ರ ಆರ್ಥಿಕತೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಒಂದನೇ ಆಪ್ಷನ್ ಜಯಲಲಿತಾ. ಎರಡನೇ ಆಪ್ಷನ್ ಸುಜಾತ ಕೃಪಲಾನಿ. ಮೂರನೇ ಆಪ್ಷನ್ ನಂದಿನಿ ಸತ್ತತಿ. ನಾಲ್ಕನೇ ಆಪ್ಷನ್ ಜಾನಕಿ ರಾಮಚಂದ್ರನ್. ಸರಿಯಾದ ಉತ್ತರ 2, ಸುಜಾತ ಕೃಪಲಾನಿ. ಮುಂದಿನ ಪ್ರಶ್ನೆ, ಡ್ಯಾಶ್ ಭಾರತದಲ್ಲಿ ಮೊದಲ ಪರಮಾಣು ರಿಯಾಕ್ಟರ್ ಅನ್ನು 1956ರಲ್ಲಿ ನಿರ್ಮಿಸಲಾಯಿತು. ಒಂದನೇ ಆಪ್ಷನ್ ಕಾಮಿನಿ. ಎರಡನೇ ಆಪ್ಷನ್ ರೋಹಿಣಿ. ಮೂರನೇ ಆಪ್ಷನ್ ಕುಡಂಕುಳಂ. ನಾಲ್ಕನೇ ಆಪ್ಷನ್ ಅಪ್ಸರ. ಸರಿಯಾದ ಉತ್ತರ 4, ಅಪ್ಸರ. ಮುಂದಿನ ಪ್ರಶ್ನೆ, ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಒಂದನೇ ಆಪ್ಷನ್ ಸರ್ದಾರ್ ಹುಕಂ ಸಿಂಗ್. ಎರಡನೇ ಆಪ್ಷನ್ MA ಅಯ್ಯಂಗಾರ್. ಮೂರನೇ ಆಪ್ಷನ್ ನೀಲಂ ಸಂಜೀವ್ ರೆಡ್ಡಿ. ನಾಲ್ಕನೇ ಆಪ್ಷನ್ ಗಣೇಶ್ ವಾಸುದೇವ್ ಮಳ್ವಾಂಕರ್. ಸರಿಯಾದ ಉತ್ತರ 4, ಗಣೇಶ್ ವಾಸುದೇವ್ ಮಳ್ವಾಂಕರ್. ಮುಂದಿನ ಪ್ರಶ್ನೆ, ಮೊದಲ ಏಷ್ಯನ್ ಕ್ರೀಡಾಕೂಟವನ್ನು ಭಾರತದಲ್ಲಿ ಯಾವಾಗ ನಡೆಸಲಾಯಿತು? ಒಂದನೇ ಆಪ್ಷನ್ 1950. ಎರಡನೇ ಆಪ್ಷನ್ 1952. ಮೂರನೇ ಆಪ್ಷನ್ 1951. ನಾಲ್ಕನೇ ಆಪ್ಷನ್ 1953. ಸರಿಯಾದ ಉತ್ತರ 3, 1951ರಲ್ಲಿ ನಡೆಸಲಾಯಿತು. ಮುಂದಿನ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಭಾರತೀಯ ಮಹಿಳಾ ನ್ಯಾಯಾಧೀಶರು ಯಾರು? ಒಂದನೇ ಆಪ್ಷನ್ R ಭಾನುಮತಿ. ಎರಡನೇ ಆಪ್ಷನ್ ಫಾತಿಮಾ ಬೇಬಿ. ಮೂರನೇ ಆಪ್ಷನ್ ಇಂದಿರಾ ಬ್ಯಾನರ್ಜಿ. ನಾಲ್ಕನೇ ಆಪ್ಷನ್ ಯಾರೂ ಅಲ್ಲ. ಸರಿಯಾದ ಉತ್ತರ 2, ಫಾತಿಮಾ ಬೇಬಿ. ಮುಂದಿನ ಪ್ರಶ್ನೆ, ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ಒಂದನೇ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್. ಎರಡನೇ ಆಪ್ಷನ್ ಮದರ್ ತೆರೇಸಾ. ಮೂರನೇ ಆಪ್ಷನ್ ಅಮರ್ತ್ಯ ಸೇನ್. ನಾಲ್ಕನೇ ಆಪ್ಷನ್ CV ರಾಮನ್. ಸರಿಯಾದ ಉತ್ತರ 1, ರವೀಂದ್ರನಾಥ್ ಟ್ಯಾಗೋರ್. ಮುಂದಿನ ಪ್ರಶ್ನೆ, ಭಾರತ ರತ್ನ ಪಡೆದ ಮೊದಲ ಭಾರತೀಯರಲ್ಲದವರು ಯಾರು? ಒಂದನೇ ಆಪ್ಷನ್ ಮಾರ್ಟಿನ್ ಲೂಥರ್ ಕಿಂಗ್. ಎರಡನೇ ಆಪ್ಷನ್ ಮದರ್ ತೆರೇಸಾ. ಮೂರನೇ ಆಪ್ಷನ್ ಖಾನ್ ಅಬ್ದುಲ್ ಗಫರ್ ಖಾನ್. ನಾಲ್ಕನೇ ಆಪ್ಷನ್ ನೆಲ್ಸನ್ ಮಂಡೇಲಾ. ಸರಿಯಾದ ಉತ್ತರ 3, ಖಾನ್ ಅಬ್ದುಲ್ ಗಫರ್ ಖಾನ್. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾದವರು ಯಾರು? ಒಂದನೇ ಆಪ್ಷನ್ T ಸ್ವಾಮಿನಾಥನ್. ಎರಡನೇ ಆಪ್ಷನ್ ಸುಕುಮಾರ ಸೇನಾ. ನಾಲ್ಕನೇ ಆಪ್ಷನ್ KVK ಸುಂದರಂ. ನಾಲ್ಕನೇ ಆಪ್ಷನ್ SP ಸೆನ್ವರ್ಮಾ. ಸರಿಯಾದ ಉತ್ತರ 2, ಸುಕುಮಾರ ಸೇನಾ.